ಸಾಲು ಸಾಲು ಕಷ್ಟಗಳಿಂದ ಪಾರಾಗಲು ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಲು ಈ ಸೂತ್ರಗಳನ್ನು ಅನುಸರಿಸಿ. ಅದೃಷ್ಟ ಹಣದ ಮಳೆ ನಿಮ್ಮದಾಗುತ್ತದೆ. ಕಷ್ಟಗಳ ಸರಮಾಲೆಯಿಂದ ಪಾರಾಗಲು ಇಂದೇ ಮನೆಯಲ್ಲಿ ಈ ಬದಲಾವಣೆಗಳನ್ನು ತಂದು ನೋಡಿ. ಜೀವನ ಎಂದ ಮೇಲೆ ಕಷ್ಟಗಳು ಸವಾಲುಗಳು ಇದ್ದದ್ದೇ. ಹೀಗಾಗಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರಬೇಕು ಎಂಬ ಆಸೆ ಇರುವುದು ಸಹಜ. ಅದಕ್ಕಾಗಿ ಎಲ್ಲರೂ ಕಷ್ಟಪಡುತ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಕಷ್ಟಪಟ್ಟರೂ ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಕೊರಗು ಹಲವರನ್ನು ಬಾಧಿಸುವುದು ಕೂಡ ಸುಳ್ಳಲ್ಲ. ಕಷ್ಟಗಳ ಸರಮಾಲೆಯಿಂದ ಪಾರಾಗಲು ಇಂದೇ ಮನೆಗೆ ಈ ಬದಲಾವಣೆಗಳನ್ನು ಮಾಡಿ ನೋಡಿ. ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಲು ಈ ಸೂತ್ರಗಳನ್ನು ಅನುಸರಿಸಿ. ಸಂಜೆ ಪೂಜೆ ಮಾಡುವಾಗ ದೇವರಿಗೆ ಹೂವುಗಳನ್ನು ಅರ್ಪಿಸುವುದನ್ನು ತಪ್ಪಿಸಿ. ಧರ್ಮ ಗ್ರಂಥಗಳ ಪ್ರಕಾರ ಸಂಜೆ ಹೂವುಗಳನ್ನು ಕೀಳುವುದು ಶುಭವಲ್ಲ. ಹಾಗೆ ಮಾಡುವುದರಿಂದ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಧಾನ್ಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಅದೃಷ್ಟ ಇರುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ಅನೇಕರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವ್ರತ, ಪೂಜೆ ಇತ್ಯಾದಿಗಳನ್ನು ಮಾಡುತ್ತಾರೆ. ಶುಕ್ರವಾರದ ದಿನ ನೀವು ಮನೆ ಒರೆಸುವಾಗ ಈ ನೀರಿನಲ್ಲಿ ಚಿಟಕಿ ಉಪ್ಪನ್ನು ಬೆರೆಸಿ ಅಥವಾ ಗೋಮಯ ಗೋಮೂತ್ರವನ್ನು ಬೆರೆಸಿ ಒರೆಸಿ. ಇದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ಶುಕ್ರವಾರದ ದಿನ ಹಸುವಿಗೆ ಹಸಿರು ಮೇವು ಇಲ್ಲವೇ ಒಂದೆಡೆ ಅಕ್ಕಿ, ಬೇಳೆ, ಬೆಲ್ಲವನ್ನು ತಿನ್ನಿಸಿ. ಇದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಹೊರಹೋಗಿ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಪ್ರವೇಶಿಸುತ್ತದೆ. ಶುಕ್ರವಾರ ಶುಭ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಸ್ನಾನ ಮಾಡಿ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಮತ್ತು ಸಂಜೆಯವರೆಗೆ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಅದೃಷ್ಟ ಮತ್ತು ಆರೋಗ್ಯ ಚೆನ್ನಾಗಿ ಉಳಿಯುತ್ತದೆ. ಹಾಗೂ ಶುದ್ಧ ಮತ್ತು ಸ್ವಚ್ಛವಾಗಿರುವ ಮನೆಯನ್ನು ಲಕ್ಷ್ಮೀ ದೇವಿಯು ಕೂಡ ಇಷ್ಟಪಡುತ್ತಾಳೆ. ಅಂತಹ ಮನೆಯಲ್ಲಿ ವಾಸಿಸಲು ಬಯಸುವ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ರಾತ್ರಿ ಇಡೀ ನೆನೆಸಿಡಿ. ಇದಾದ ನಂತರ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯ ನಂತರ ಮನೆಯಲ್ಲಿ ತುಳಸಿ ನೀರನ್ನು ಸಿಂಪಡಿಸಿ. ಮನೆಯ ಪ್ರತಿಯೊಂದು ಮೂಲೆಗೂ ತುಳಸಿ ನೀರನ್ನು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಓಡಿ ಹೋಗುತ್ತದೆ ಮತ್ತು ಧನಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶಿಸುತ್ತದೆ ಎಂದು ನಂಬಲಾಗಿದೆ. ಭಗವಾನ್ ಶಿವನ ಅವತಾರವಾದ ಭೈರವ ದೇವರ ವಿಗ್ರಹವನ್ನು ಹಾಗೂ ಶನಿ ದೇವರ ವಿಗ್ರಹವನ್ನು ಎಂದಿಗೂ ಮನೆಯಲ್ಲಿ ಇಡುವಂತಿಲ್ಲ. ಹೀಗೆ ಮಾಡುವುದರಿಂದ ಸಂಸಾರದಲ್ಲಿ ಅಶಾಂತಿ ಆವರಿಸಿ ಮಾಡುವ ಕೆಲಸವು ಅಪೂರ್ಣಗೊಳ್ಳುತ್ತದೆ. ಶನಿ ದೇವನನ್ನು ಮನೆಯ ಹೊರಗೆ ಪೂಜಿಸಬೇಕು. ಗಣೇಶನ ಪೂಜೆಯಲ್ಲಿ ಗರಿಕೆ ಇರಬೇಕು. ಬುಧವಾರ ಗಣೇಶನಿಗೆ 21 ಅಥವಾ 108 ಗರಿಕೆ ಏರಿಸಿದರೆ ಸಂತೋಷ ಹಾಗೂ ಸಮೃದ್ಧಿ ಸಿಗುತ್ತದೆ. ಮನೆಯಿಂದ ಹೊರ ಹೋಗುವಂತಹ ನೀರು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನ ಕಡೆ ಹರಿಯಬಾರದು. ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹರಿಯಬೇಕು. ಇಲ್ಲವಾದರೆ ಇದರಿಂದ ಆರ್ಥಿಕ ಬಿಕ್ಕಟ್ಟು ಅನುಭವಿಸಬೇಕಾಗುತ್ತದೆ. ಮನೆಯಲ್ಲಿ ಟ್ರಿಜೂರಿ ಅಥವಾ ಹಣ ಇಡುವ ಜಾಗ, ಲಾಕರ್ ಅನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಇದರಿಂದ ಆರ್ಥಿಕ ಲಾಭ ಹೆಚ್ಚಾಗುವುದು. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ತ್ರಿಜೂರಿ ಅಥವಾ ಲಾಕರ್ ಅನ್ನು ಇಡುವಂತಿಲ್ಲ. ಮಲಗುವ ಕೋಣೆಯ ಮಂಚದ ಕೆಳಗೆ ಕಬ್ಬಿಣ ಅಥವಾ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು. ಹಾಗೂ ಮಲಗುವಂತಹ ಮಂಚ ಮರವಿದ್ದರೆ ತುಂಬಾ ಒಳ್ಳೆಯದು. ಮನೆಯ ತುಂಬ ದೇವರ ಫೋಟೋಗಳು, ವಿಗ್ರಹಗಳನ್ನು ಇಡುವುದು ಸರಿಯಲ್ಲ. ದೇವರ ಫೋಟೋಗಳು ದೇವರ ಮನೆಯಲ್ಲಿ ಮಾತ್ರ ಇಡಬೇಕು. ಹಾಗೂ ಎಲ್ಲ ದೇವರಿಗೂ ಅದರದ್ದೇ ಆದ ಪೂಜಾ ನಿಯಮಗಳು, ನೈವೇದ್ಯಗಳು, ಅಭಿಷೇಕಗಳು ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮನೆ ದೇವರು, ಕುಲದೇವರು, ಲಕ್ಷ್ಮಿ, ಗಣಪತಿ, ಗುರುವಿನ ಫೋಟೋಗಳನ್ನು ಇಟ್ಟುಕೊಂಡರೆ ಸಾಕು. ರಾತ್ರಿ ಅಡುಗೆ ಮನೆಯ ಸಿಂಕ್ನಲ್ಲಿ ಮುಸುರೆ ಪಾತ್ರೆಗಳನ್ನು ಹಾಗೆ ಬಿಟ್ಟು ಮಲಗುವುದು ಒಳ್ಳೆಯದಲ್ಲ. ಇದು ಅಶುಭದ ಸಂಕೇತ. ಮನೆಯ ಯಾವುದೇ ನಲ್ಲಿಯಲ್ಲಿ ನೀರು ಸದಾ ಸೋರುತ್ತಿರಬಾರದು. ಸೋರುತ್ತಿರುವ ನಲ್ಲಿಯು ಆರ್ಥಿಕ ನಷ್ಟದ ಸಂಕೇತವಾಗಿರುತ್ತದೆ. ಹಾಗಾಗಿ ನಲ್ಲಿಯಲ್ಲಿ ನೀರು ಸೋರುತ್ತಿದ್ದರೆ ಆದಷ್ಟು ಬೇಗ ಸರಿಪಡಿಸಿ. ಮನೆ ಸ್ವಚ್ಛವಾಗಿದ್ದರೆ ಅಷ್ಟೇ ಲಕ್ಷ್ಮೀ ದೇವಿಯು ಸದಾ ಮನೆಯಲ್ಲಿ ವಾಸಿಸುತ್ತಾಳೆ. ಹಾಗಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಹಾಗೆಯೇ ದೇವರು ಮನೆಯ ಪೂರ್ವ ಉತ್ತರಾದಿಮುಖವಾಗಿ ಕಸವನ್ನು ಎಂದಿಗೂ ಶೇಖರಿಸಿ ಇಡಬಾರದು. ಈ ದಿಕ್ಕನ್ನು ದೇವಾಲಯದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಒಳಗೆ ಮೆಟ್ಟಿಲುಗಳ ಕೆಳಗೆ ದೇವರ ಕೋಣೆಯನ್ನು ಯಾವುದೇ ಕಾರಣಕ್ಕೂ ಸ್ಥಾಪಿಸಬೇಡಿ.
ದೇವರ ಪೂಜೆ ಪುನಸ್ಕಾರ ಮಾಡುವಂತಹ ಸ್ಥಳದ ಮೇಲೆ ಓಡಾಡುವುದು ಒಳ್ಳೆಯದಲ್ಲ. ದೇವರ ಕೋಣೆಯಲ್ಲಿ ಒಣಗಿದ ಹೂಗಳನ್ನು ಇಡುವುದು ಸರಿಯಲ್ಲ. ಪ್ರತಿದಿನ ದೇವರ ಕೋಣೆಯನ್ನು ಹೂವಿನಿಂದ ಅಲಂಕರಿಸಬೇಕು. ಆದರೆ ಕೆಲವರು ಪೂಜೆಗೆ ಸಂಬಂಧಿಸಿದ ಹೂವನ್ನು ಹಾಗೇ ಬಿಡುತ್ತಾರೆ. ಈ ಒಣಗಿದ ಹೂವುಗಳು ಬಡತನವನ್ನು ಆಹ್ವಾನಿಸುತ್ತದೆ. ಇದರಿಂದ ಹಲವಾರು ಸಮಸ್ಯೆಗಳು ಎದುರಾಗಬಹುದು. ಪೂರ್ವಜರ ಫೋಟೋವನ್ನು ಮನೆಯ ದಕ್ಷಿಣ ಗೋಡೆಯ ಮೇಲೆ ಹಾಕಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಪೂಜಾ ಕೋಣೆಯಲ್ಲಿ ಇಡಬಾರದು. ಮುಖ್ಯವಾಗಿ ದೇವರ ಕೋಣೆಯಲ್ಲಿ ಚೂಪಾದ ವಸ್ತುಗಳು ಅಂದರೆ ಚಾಕು, ಕತ್ತರಿ ಇಂತಹ ಹರಿತವಾದ ವಸ್ತುಗಳನ್ನು ಹಾಗೂ ಕಬ್ಬಿಣದ ಸಾಮಾನುಗಳನ್ನು ಇಡಬಾರದು. ಇದರಿಂದ ನಿಮ್ಮ ಮೇಲೆ ಶನಿಯ ದುಷ್ಪರಿಣಾಮಗಳು ಉಂಟಾಗುತ್ತದೆ ಮತ್ತು ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿ, ಕುಬೇರ ಮತ್ತು ಗಣೇಶನ ವಿಗ್ರಹಗಳನ್ನು ಅಥವಾ ಫೋಟೋವನ್ನು ಇಟ್ಟು ನಿಯಮಿತವಾಗಿ ಪೂಜಿಸುವುದರಿಂದ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಬರುವುದಿಲ್ಲ. ಹೆಬ್ಬೆಟ್ಟಿಗಿಂತ ದೊಡ್ಡದಾದ ಶಿವಲಿಂಗವನ್ನು ದೇವರ ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಮನೆಯ ದೇವರ ಕೋಣೆಯಲ್ಲಿ ಒಂದು ಶಂಖವನ್ನು ಮಾತ್ರ ಇಡಬೇಕು. ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಡುವುದು ಮಂಗಳಕರವಲ್ಲ. ಹಾಗೂ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಇಡದಂತೆ ವಿಶೇಷ ಕಾಳಜಿ ವಹಿಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಹರಡುತ್ತದೆ ಮತ್ತು ಮಾಡುವ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ. ಪೂಜಾ ಸ್ಥಳದಲ್ಲಿ ಎಂದಿಗೂ ಗುಂಪು ಗುಂಪು ದೇವರ ವಿಗ್ರಹಗಳನ್ನು ಅಥವಾ ಫೋಟೋವನ್ನು ಇಡಬೇಡಿ. ನೀವು ಮುಖ್ಯವಾಗಿ ಪೂಜಿಸುವ ದೇವತೆ ಅಥವಾ ದೇವರ ಚಿತ್ರವನ್ನು ಅಥವಾ ಪ್ರತಿಮೆಯನ್ನು ಪೀಠದ ಮೇಲೆ ಅಥವಾ ಎತ್ತರವಾದ ಜಾಗದಲ್ಲಿ ಇಡಿ. ದೇವರುಗಳನ್ನು ಮುಖ್ಯ ದೇವರ ಅಕ್ಕಪಕ್ಕದಲ್ಲಿ ಇಡಬಹುದು. ಅಸಮಾನ ಗಾತ್ರದ ವಿಗ್ರಹಗಳನ್ನು ಇಡುವುದರಿಂದ ಮನೆಯಲ್ಲಿ ತೊಂದರೆ ಉಂಟಾಗುತ್ತದೆ. ಮೂರ್ತಿಯನ್ನು ಸ್ಥಾಪಿಸುವಾಗ ಅದು 12 ಅಂಗುಲಕ್ಕಿಂತ ಹೆಚ್ಚಿರಬಾರದು. ಆದರೆ ದೇವರ ಫೋಟೋ ಎಷ್ಟು ದೊಡ್ಡದು ಬೇಕಾದರೂ ಇರಬಹುದು. ಪ್ರತಿದಿನ ಪೂಜಾ ಸ್ಥಳದಲ್ಲಿ ಮತ್ತು ಹೊಸ್ತಿಲಿಗೆ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರನ್ನು ತುಂಬಿ ಇಡಬೇಕು. ಮನೆಯಲ್ಲಿ ತೆಂಗಿನಕಾಯಿಯನ್ನು ಇಡುವುದು ಲಕ್ಷ್ಮೀ ದೇವಿಯ ಪ್ರತಿರೂಪವಾಗಿರುತ್ತದೆ. ಆದ್ದರಿಂದ ಸಾಧ್ಯವಾದರೆ ಮೊಳಕೆ ಒಡೆದ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಡಲು ಪ್ರಯತ್ನಿಸಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ತುಳಸಿ ಗಿಡವು ತುಂಬಾ ಪವಿತ್ರವಾಗಿದೆ. ಪ್ರತಿದಿನ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ಅನುಗ್ರಹ ಆ ಮನೆಯ ಮೇಲೆ ಶಾಶ್ವತವಾಗಿ ಇರುವುದು. ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಗಿಡವನ್ನು ಸ್ಪರ್ಶಿಸುವುದಾಗಲಿ ನೀರನ್ನು ನೀಡುವುದಾಗಲಿ ಮಾಡಬಾರದು. ಇತ್ತೀಚಿನ ಜನರು ಮನೆಯೊಳಗೆ ಮುಳ್ಳಿನ ಗಿಡಗಳನ್ನು ಶೋಕಿಗಾಗಿ ಇಡುತ್ತಾರೆ. ಈ ರೀತಿ ಮಾಡಬಾರದು. ಇದರಿಂದ ಜೀವನದಲ್ಲಿ ಕಷ್ಟಗಳು ಶುರುವಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ದೀರ್ಘಕಾಲದವರೆಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವನು ಸಂಪಾದಿಸಿದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಥವಾ ಎಷ್ಟೇ ದುಡಿದರೂ ಹಣ ಬರುತ್ತಿಲ್ಲ ಎಂದರೆ ಶುಕ್ರವಾರದ ದಿನದಂದು ನೀವು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ತಿನ್ನಲು ನೀಡಿ. ಈ ರೀತಿ ಕಪ್ಪು ಇರುವೆಗಳಿಗೆ ಸಿಹಿಯನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿನ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ದೂರವಾಗುತ್ತದೆ. ಅಲ್ಲದೆ ಮೀನುಗಳಿಗೂ ಸಹ ಆಹಾರವನ್ನು ನೀಡಬಹುದು. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.